ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶೇ ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ನಮಃ ಶ್ರೀಮನ್ಮಧ್ವ ಪ್ರದಿಶ ಸುದರ್ಶನ್ನೋ ಜೇಜಯ ಮೂಕೋಪಿ ಯತ್ಪ್ರಸಾದೇನ ಮುಕುಂದಶಯನಾಯತೆ ರಾಜರಾಜಾಯತೆ ರಿಕ್ತಾಃ ರಾಘವೇಂದ್ರಂ ತಮಾಶ್ರಯೇ. ಬ್ರಹ್ಮಚರ್ಯ ಹರಿಪ್ರೀತಿ ಸುವಿದ್ಯಾವಾದಶಾಲಿನಃ ಇಷ್ಟದಾನ್ ಕಷ್ಟಹರ್ತॄನ್ನಃ ವಿದ್ಯಾಮಾನ್ಯಾನ್ ಮುನೀನ್ ನುಮಃ. ಆಪಾದಮೌಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಸಮಸ್ತ ಗುರುಭ್ಯೋ ನಮಃ. ವಿದ್ವತ್ಪರಿಜ್ಞೇಯ ಮಹಾವಿಶೇಷಃ ವಾಗ್ವೈಖರೀ ನಿರ್ಜಿತ ಭವ್ಯಶೇಷಃ. ಇದನ್ನು ಒಟ್ಟಿಗೆ ಓದಬೇಕಿದನ್ನು. ವಿದ್ವತ್ಪರಿಜ್ಞೇಯ ಮಹಾವಿಶೇಷೋ ವಾಗ್ವೈಖರೀ ನಿರ್ಜಿತ ಭವ್ಯಶೇಷಃ ಅಂತ. ಯಾಕೆ ಅಂತ ಮತ್ತೆ ಕೊನೆಗೆ ಹೇಳ್ತೇನೆ. ನಿನ್ನೆ ನಾವು ನೋಡಿದ್ದೇವೆ ರಾಯರ ಮಹಿಮೆ ಅಂತ. ರಾಯರಲ್ಲಿ ಯಾರೆಲ್ಲ ಇದ್ದಾರೆ ಅಂತ. ರಾಯರು ಒಬ್ಬರೇ ಅಲ್ಲ. ಪ್ರಹ್ಲಾದ ಅಂದರೆ ಪ್ರಹ್ಲಾದ ಒಬ್ಬನೇ ಅಲ್ಲ. ಅವನ ಸುತ್ತಮುತ್ತ ಎಲ್ಲ ದೇವತೆಗಳೂ ಇರ್ತಾರೆ. ರಾಯರ ಒಳಗೆ ದೇವತೆಗಳಲ್ಲ, ಭಗವಂತನ ಎಷ್ಟು ರೂಪಗಳಿವೆ ಅಂತ ನಿನ್ನೆ ಅದನ್ನು ಪಟ್ಟಿ ಮಾಡಿ ದಾಸರ ಹಾಡನ್ನು ನಮ್ಮ ಮುಂದೆ ಪ್ರಸ್ತುತಪಡಿಸಿದ್ದಾರೆ. ವಿದ್ವತ್ ಪರಿಜ್ಞೇಯವಾದ, ಜ್ಞಾನಿಗಳಿಂದ ಪರಿಜ್ಞೇಯವಾದ ಮಹಾವಿಶೇಷ ರಾಯರಲ್ಲಿ ಇದೆ ಅಂತ. ಮಹಾವಿಶೇಷ ಅಂದರೆ ಯಾವುದು? ಸನ್ಯಾಸಿಗಳಲ್ಲಿರಬಹುದಾದ ವಿಶೇಷ ಅಂದರೆ ಯಾವುದು? ಆಚಾರ್ಯರಲ್ಲಿ ಏನು ವಿಶೇಷ ಇತ್ತು? ಆಚಾರ್ಯರನ್ನು ಬಿಡಿ. ಆಚಾರ್ಯರು ವಿಷ್ಣುತೀರ್ಥರಿಗೆ ಮಾಡಿದ ಉಪದೇಶದ ಬಗ್ಗೆ ಹೇಳ್ತಾರೆ. ಗೋಪ್ಯತ್ವಾದ್ವಾ ನವರ್ಣ್ಯತೆ ಅಂತ. ಸಚಿತ್ತ ವಿಷಯತ್ವಾದ್ವಾ ಗೋಪ್ಯತ್ವಾದ್ವಾ ನವರ್ಣ್ಯತೆ ಅಂತ. ಅದು ಗೋಪನೀಯವಾದ್ದು, ನಿಮಗೆ ಹೇಳುವುದಿಲ್ಲ ಅಂತ. ಚಿತ್ತ ಅವಿಷಯತ್ವಾದ್ವಾ, ನಿಮಗೆ ಹೇಳಿದ್ರೆ ಅರ್ಥ ಆಗುವುದಿಲ್ಲ, ಹೇಳುವುದಿಲ್ಲ ಅಂತ ಹೇಳಿದರು. ನಾರಾಯಣ ಪಂಡಿತಾಚಾರ್ಯರು ಖಂಡಾತುಂಡವಾಗಿ ಹೇಳಿದರು. ಅಂದರೆ ಆ ಉಪಾಸನೆಯ ಮುಖ, ಅವರು ಮಾಡಿದ ಸಾಧನೆಯ ಮಜಲು ಅರ್ಥ ಆಗಲಿಕ್ಕಿಲ್ಲ ನಿಮಗೆ. ಆಚಾರ್ಯರು ಎಂತಹ ಉಪದೇಶ ಮಾಡಿದ್ದಾರೆ, ಆ ಶಿಷ್ಯರಿಗೆ ಮಾಡಿದ ಉಪದೇಶನೇ ಅರ್ಥ ಆಗುವುದಿಲ್ಲ ಅಂತ ಆದರೆ ಆಚಾರ್ಯರ ವಿಶೇಷ ಎಷ್ಟಿರಬೇಕು? ಏನದು ವಿಶೇಷ ಅಂತಂದರೆ, ಎಲ್ಲ ವೇದಗಳಿಗೆ ಮೂಲಭೂತವಾದ ಪ್ರಣವ ಮಂತ್ರ ಜಪ ಮಾಡುವ ಅಧಿಕಾರ ಅದು ಸನ್ಯಾಸಿಗಳಿಗೆ ಇರ್ತದೆ, ಪರಮಹಂಸರಿಗೆ ಇರ್ತದೆ. ಪ್ರಣವ ಮಂತ್ರ ಜಪ ಅಂತ. ಪ್ರಣವ ಅಂದ್ರೇನು? ಓಂ ಅಂತಂದ್ರೆ ಎಲ್ಲರೂ ಹೇಳ್ತಾರೆ ಅಂತ ಹೇಳ್ತಾರೆ. ಹಾಗಲ್ಲ ಅಂತೆ. ಅದರಲ್ಲಿ ವಿಶೇಷಗಳಿವೆ. ಮಹಾವಿಶೇಷ ಅಂತ. ವಿಶೇಷವಲ್ಲ, ಮಹಾ ವಿಶೇಷಗಳಿವೆ. ಆಚಾರ್ಯರಿಗೆ ಅಚ್ಯುತ ಪ್ರಜ್ಞರು ಸನ್ಯಾಸ ದೀಕ್ಷೆ ಕೊಡೋದಕ್ಕ ಒಂದು ಸಂದರ್ಭ. ನಮ್ಮಲ್ಲಿ ಏನಾದರೂ ಒಂದು ಉಪನಯನ ಕಾರ್ಯಕ್ರಮ ಆದರೆ ಎಷ್ಟು ಜನ ಸೇರಿದ್ರು ಅಂತ ನಾವು ಕೇಳೋದುಂಟು. ಎಷ್ಟು ಜನ ಸೇರಿದ್ರು? ಏನ್ರಿ, ಒಂದು ಕಾರ್ ಪಾರ್ಕಿಂಗಿಗೂ ಜಾಗ ಇರಲಿಲ್ಲ ಅಂತ ನಾವು ಹೇಳ್ತೇವೆ. ಫುಲ್ ಜನ, ಎಲ್ಲ ಕಡೆ ಪ್ಯಾಕ್ ಅಂತ ಹೇಳ್ತೇವೆ. ಆಚಾರ್ಯರಿಗೆ ಸನ್ಯಾಸಾಶ್ರಮ ಕೊಡುವಾಗ, ಪ್ರಣವಮಂತ್ರ ಉಪದೇಶ ಮಾಡುವಾಗ ಎಷ್ಟು ಜನ ಸೇರಿದ್ರು? ವಿಮಾನ ಪಾರ್ಕಿಂಗಿಗೆ ಜಾಗ ಇರಲಿಲ್ಲ ಅಂತ ಹೇಳ್ತದೆ ಶ್ರೀಮದ್ವಿಜಯ. ಅಂದರೆ ಎಲ್ಲ ದೇವತೆಗಳೂ ಭಾಗವಹಿಸಿದ್ರಂತೆ ಆಕಾಶದಲ್ಲಿ. ವಿಮಾನದಲ್ಲಿ ಬರುವವರು ಮಂತ್ರಿಗಳಲ್ಲ, ನಮ್ಮ ಇಂದ್ರಿಯಾಭಿಮಾನಿ ದೇವತೆಗಳು, ಎಲ್ಲ ತತ್ವಾಭಿಮಾನಿ ದೇವತೆಗಳೆಲ್ಲ ಸೇರಿದ್ರಂತೆ. ಯಾಕೆ ಅಂತಂದ್ರೆ ಶ್ರೀ ಮಧ್ವವಿಜಯಕಾರರು ಒಳ್ಳೆಯ ಮಾತು ಹೇಳ್ತಾರೆ. ಅದು ಏನು ಅಂತಂದ್ರೆ, ಅಚ್ಯುತ ಪ್ರಜ್ಞರು ಉಪದೇಶ ಮಾಡಿದಾಗ ಅದಲ್ಲ, ಆಚಾರ್ಯರು ಆ ಪ್ರಣವ ಮಂತ್ರವನ್ನು ಉಚ್ಚಾರಣೆ ಮಾಡೋದು, ಅದನ್ನು ಕೇಳಲಿಕ್ಕೆ ಅಂತ ದೇವತೆಗಳು ಆಕಾಶದಲ್ಲಿ ಸೇರಿದ್ರಂತೆ. ಅದೇನು ವಿಶೇಷ? ಅದೇ ಮಹಾವಿಶೇಷ ಅಂದರೆ ಅದೇ. ನಿಮಗೆ ಅರ್ಥ ಆಗದಿದ್ದ ವಿಶೇಷ, ದೇವತೆಗಳಿಗೆ ಅರ್ಥ ಆಗಬಹುದಾದ ವಿಶೇಷ.
ಯಾಕೆಂತಂದ್ರೆ ಪ್ರಣವ ಅಂದರೆ ಏನು ಅಂದರೆ ಸಾಮಾನ್ಯವಾಗಿ ನಾವು ಹೇಳೋದು ಆ ಊಮ ಅಷ್ಟರಲ್ಲಿ ನಿಂತು ಹೋಗ್ತದೆ ನಮ್ದು. ಆದರೆ ನಮ್ಮ ಆಚಾರ್ಯರು ಹೇಳಿದರು ಸ್ವಯಂ ಅಷ್ಟಾಕ್ಷರೋ ಮತಃ ಅಂತ, 8 ಅಕ್ಷರಗಳಿವೆ ಅದರಲ್ಲಿ ಅಂತ. ಇದನ್ನು ಯಾರಿಗೆ ತಿಳ್ಕೊಳ್ಳಿಕ್ಕೆ ಸಾಧ್ಯ? 8 ಅಕ್ಷರ ಅಂತ ಎಷ್ಟು ತಲೆ ಪಡ್ಕೊಂಡ್ರೂ ಅರ್ಥ ಆಗುವಂತಹದ್ದಲ್ಲ. ಧ್ವನಿಯ ಬಗ್ಗೆ ನೀವು ಹೇಳಬಹುದು, ಅಕ್ಷರ 8 ಏನಿದೆ ಅಂತ ಪರಿಚಯ ಮಾಡಿಕೊಳ್ಳಲಿಕ್ಕೆ 3 ನಾವು ಪರಿಚಯ ಮಾಡಬಹುದೇ ಹೊರತು ಮತ್ತೆ 5 ಅಕ್ಷರಗಳು ನಾದ, ಬಿಂದು, ಘೋಷ, ಶಾಂತ ಅಂತ ಏನು ಹೇಳ್ತೇವೆ, ಅತಿಶಾಂತ ಅಂತ ನಮಗೆ ಅರ್ಥ ಆಗುವಂತಹದ್ದೇ ಅಲ್ಲ. ಏನೋ ಸುಮ್ಮನೆ ನಮ್ಮ ಭಾವನೆಗೋಸ್ಕರ ಏನೋ ನಾವು ಅನ್ವಯ ಮಾಡಿಕೊಳ್ಳಬಹುದು ಅಷ್ಟೇ ಹೊರತು 8 ಅಕ್ಷರಗಳು ಯಾವುದು? ಶಬ್ದ ಮಾತ್ರ ಉಳಿದದ್ದಷ್ಟೇ. ಈ 8 ಅಕ್ಷರಗಳ ಮಂತ್ರ ಆಚಾರ್ಯರು ಉಚ್ಚಾರಣೆ ಮಾಡಬೇಕು. ಆ 8 ಅಕ್ಷರಗಳು ಅದರಲ್ಲಿ ತುಂಬಿ ತುಳುಕಬೇಕು. ಅದನ್ನು ಕೇಳಲಿಕ್ಕೆ ಅಂತ ದೇವತೆಗಳು ಆಕಾಶದಲ್ಲಿ ಸೇರಿದ್ರಂತೆ. ನಮ್ಮ ಆಚಾರ್ಯರ ಸಿದ್ಧಾಂತ ಏನು ಅಂತಂದ್ರೆ, ಎಲ್ಲ ಶಬ್ದಗಳು ಕೂಡ ಯೌಗಿಕ ಅಂತ. ಯೌಗಿಕ ಅಂದರೆ ಬರೀ ಶಬ್ದ ಮಾತ್ರ ಅಲ್ಲ, ಅದನ್ನು ಸ್ಪ್ಲಿಟ್ ಮಾಡಿದರೆ ಅವ ಒಳ್ಳೆಯ ಅರ್ಥಗಳನ್ನು ಕೊಡಬೇಕು. ಅರ್ಥ ಇಲ್ಲದೆ ಇದ್ದ ಶಬ್ದನೇ ಇಲ್ಲ ಅಂತ. ಅಂದರೆ ಯೋಗ ಮಾಡಬೇಕು, ಆ ಶಬ್ದಗಳನ್ನು ಬಿಡಿಸಬೇಕು. ಬಿಡಿಸಿದಾಗ ದೇವರ ಒಂದು ಗುಣಗಳು ವ್ಯಕ್ತ ಆಗಬೇಕು. ಹೀಗೆ ಪ್ರತಿಯೊಂದು ಶಬ್ದನೂ ಯೌಗಿಕ ಅಂತ ಆಚಾರ್ಯರು ಹೇಳುತ್ತಾರೆ. ಇದನ್ನು ಅನುಸಂಧಾನ ಮಾಡುವ ಯೋಗ್ಯತೆ ಬ್ರಹ್ಮದೇವರಿಗೆ, ಬ್ರಹ್ಮದೇವರ ಪದವಿಗೆ ಬರುವವರಿಗೆ ಮಾತ್ರ ಅಂತ. ಅದನ್ನು ನಾನು ಹೇಳಲಿಕ್ಕೂ ಸಾಧ್ಯ ಇಲ್ಲ, ನೀವು ತಿಳ್ಕೊಳ್ಳಿಕ್ಕೂ ಸಾಧ್ಯ ಇಲ್ಲ. ನಾವು ಯಾರು ಬ್ರಹ್ಮ ಪದವಿಗೆ ಹೋಗುವವರಲ್ವೇ ಅಲ್ಲ. ಆದರೆ ಅದರ ದಿಕ್ಸೂಚಿ ಸ್ವಲ್ಪ ಕೊಟ್ಟಿದ್ದಾರೆ. ಅನಂತ ಮಾತ್ರ ಅಂತ ಮುದಾಹರಂತಿಯಂ ತ್ರಿಮಾತ್ರ ಪೂರ್ವಂ ಪ್ರಣವೋಚ್ಚಯಂ ಬುಧಾಹ ಅಂತ. ಈ ಪ್ರಣವದಲ್ಲಿ 3 ಅಕ್ಷರ ಅಂತ ನಾವೀಗ ಅದರ ವಿಭಾಗ ಮಾಡಬಹುದು. ಅಖಂಡವಾಗಿ ನಮಗೆ ಓಂ ತಿದ್ರೆ ಆ ಊಮ ಇದನ್ನು ನಾವು ವಿಭಾಗ ಮಾಡಿದಾಗ ನಮಗೇನೋ ಒಂದು ಅರ್ಥ ಆಗುತ್ತೆ. ಈ ಆ ಎಂಬುದು ಒಂದು ಯೌಗಿಕ, ಅದನ್ನು ನಾವು ಒಡಿಬೇಕು. ಸರಿ, ಅದನ್ನು ಒಡೆದರೆ ಅದರಲ್ಲಿ ಒಂದು ಅಕ್ಷರ ಸಿಕ್ಕಿತು, ಅದೂ ಯೌಗಿಕ, ಅದನ್ನೂ ಒಡಿಬೇಕು. ಅದನ್ನು ತುಂಡು ಮಾಡಿದರೆ ಅದೂ ಯೌಗಿಕ, ಅದನ್ನೂ ತುಂಡು ಮಾಡಬೇಕು. ಇದು ಯಾರಿಗೆ ಸಾಧ್ಯ? ನಮಗೆ ಆ ಅಂತ ಬರೆದು ಕಾಗದದಲ್ಲಿ ಅದನ್ನೇ ತುಂಡು ಮಾಡಲಿಕ್ಕಾಗುವುದಿಲ್ಲ. ಈ ಅಕಾರವನ್ನು ಒಡಿಲಿಕ್ಕೆ ನಮಗೆಲ್ಲಿ ಸಾಧ್ಯ? ತಲೆ ಹೊಡ್ಕೊಳ್ಬೇಕಷ್ಟೇ. ಯಾಕಂದ್ರೆ ಪ್ರತಿಯೊಂದು ಶಬ್ದನೂ ಯೌಗಿಕ ಅಂತ ಚಿಂತನೆ ಮಾಡುವ ಅಧಿಕಾರ ಆ ಬ್ರಹ್ಮದೇವರಿಗೆ, ಬ್ರಹ್ಮದೇವರ ಪದವಿಗೆ ಬರುವವರಿಗೆ ಅಂತ. ಯಾಕಂದ್ರೆ ಆ ಶಬ್ದಗಳ ವಿಭಜನೆಯಿಂದ ಬರುವ ಭಗವಂತನ ಗುಣಗಳ ಅನುಸಂಧಾನದಿಂದ ಸಂತೋಷ ಪಡುವ ದೊಡ್ಡ ಚೇತನ ಶತಾನಂದರದ್ದು, ಬ್ರಹ್ಮದೇವರದ್ದು. ಅವರ ಪದವಿಗೆ ಬರದಕ್ಕ ಆನಂದ ತೀರ್ಥರದ್ದು. ಹಾಗಾಗಿ ಆ ಅನಂತ ಅಂಶಗಳನ್ನು ಒಳಗೊಂಡ ಮಹಾವಿಶೇಷ ಪ್ರಣವವನ್ನು ಹೇಗೆ ಆಚಾರ್ಯರು ಉಚ್ಚಾರಣೆ ಮಾಡ್ತಾರೆ ಅಂತ ಕೇಳಿ ಸಂತೋಷ ಪಡಲಿಕ್ಕೆ ದೇವತೆಗಳೆಲ್ಲ ಆಕಾಶದಲ್ಲಿ ಸೇರಿದ್ರು, ವಿಮಾನದಲ್ಲಿ ಬಂದು ಪಾರ್ಕ್ ಮಾಡಿ ಕೂತು ಕೇಳ್ತಿದ್ರು ಅಂತ ಶ್ರೀ ಮಧ್ವವಿಜಯ ದಾಖಲೆ ಮಾಡಿದೆ. ನಾನು ಏನು ಹೇಳಲಿಕ್ಕೆ ಹೊರಟಿದ್ದೇನೆ ಅಂತಂದ್ರೆ, ಪ್ರಣವ ಅದು ವಿಶೇಷ ಅಲ್ಲ, ಮಹಾವಿಶೇಷತ ಮಂತ್ರ. ಎಲ್ಲ ಮಂತ್ರಗಳು ವಿಶಿಷ್ಟವಾದ ಮಂತ್ರಗಳು, ಅದರಲ್ಲಿ ಪ್ರಣವ ಮಂತ್ರ ಮಹಾವಿಶೇಷತ್. ಅದನ್ನು ಆಚಾರ್ಯರು ಯಾರಿಗೆ ಹೇಳಿಕೊಟ್ಟಿರ್ತಾರೆ ಅವರಿಗೆ ಗೊತ್ತಿರ್ತದೆ. ಅದನ್ನು ವಿಷ್ಣುತೀರ್ಥರು, ಪದ್ಮನಾಭ ತೀರ್ಥರು ಅದೆಲ್ಲ ಅನುಸಂಧಾನ ಮಾಡಿದವರು. ವಿಷ್ಣುತೀರ್ಥರಿಗೆ ಹೇಳುವಾಗ ಇದನ್ನು ಈ ಮಾತನ್ನು ಹೇಳ್ತಾರೆ. ನವಿದುರು ಅದನ್ನು ತಿಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಂತ. ಗುರುಸ್ತೋತ್ರಕಾರರು ಹೇಳ್ತಾರೆ, ವಿದ್ವತ್ ಪರಿಜ್ಞೇಯವಾದ ವಿದ್ವಾಂಸರಿಂದ ತಿಳಿಯಲು ಪಡಬಹುದಾದ ಮಹಾವಿಶೇಷವುಳ್ಳವರು ರಾಯರು ಅಂತ. ಮಹಾವಿಶೇಷವುಳ್ಳವರಂದ್ರೆ ಏನು? ಈ ಪ್ರಣವ ಮಂತ್ರದ ಮಹಾವಿಶೇಷವನ್ನು ಬಲ್ಲವರು ಅಂತ. ಯಾಕಂದ್ರೆ ಆಚಾರ್ಯರ ಕೃಪಾ ಕಟಾಕ್ಷ ಪಾತ್ರರಾದ್ದರಿಂದ, ಭಗವಂತನ ವಿಶೇಷವಾದ ಅನುಗ್ರಹದಿಂದ, ಆಚಾರ್ಯರ ವಿಶೇಷವಾದ ಕೃಪಾದೃಷ್ಟಿಯಿಂದ ಈ ಮಹಾವಿಶೇಷವನ್ನು ಬಲ್ಲವರು ರಾಯರು. ಹಾಗಾಗಿ ಅವರ ವಿದ್ವಾಂಸರಿಂದ ತಿಳಿಯಲ್ಪಡಬಹುದಾದ ಮಹಾವಿಶೇಷವನ್ನು ಪಡೆದವರು ರಾಯರು ಅಂತ ಹೇಳ್ತಾರೆ. ಏನು ಮಹಾವಿಶೇಷ? ಎಲ್ಲ ಬೇಡ, ನಮಗೆ ಅರ್ಥ ಆಗುವಂತಹದ್ದಲ್ಲ, ಅದು ಬೇಡ. ಅದರಲ್ಲಿ ಕೆಲವು ಅಂಶ ನಮಗೆ ತಿಳ್ಕೊಳ್ಳೇಬೇಕಾದ್ದನ್ನು ಆಚಾರ್ಯರು ಹೇಳಿದ್ದಾರೆ. ಅದೇನು? ಇತಿ ಪ್ರಣವಕಲ್ಪದಲ್ಲಿ ಹೇಳ್ತಾರೆ. ಏನದು ವಿಶೇಷ?
ಅದರಲ್ಲಿ 3 ಅಕ್ಷರಗಳಿವೆ. ಅಕಾರ, ಉಕಾರ, ಮಕಾರ, ಮತ್ತೆ 5 ಅಕ್ಷರಗಳಿವೆ. ಯಾವ್ಯಾವ ಅಕ್ಷರದಿಂದ ಭಗವಂತನ ಯಾವ ರೂಪಗಳು ಪ್ರತಿಪಾದ್ಯಮಾನ ಅಂತ ಹೇಳ್ತಾರೆ. ಅದರಲ್ಲಿ ಅಕಾರದಿಂದ ಪ್ರತಿಪಾದ್ಯಮಾನವಾದ ರೂಪ ಯಾವುದು, ಉಕಾರದಿಂದ ಪ್ರತಿಪಾದ್ಯಮಾನವಾದ ರೂಪ ಯಾವುದು, ಮಕಾರದಿಂದ ಚಿಂತನೆ ಮಾಡಬೇಕಾದ ರೂಪ ಯಾವುದು, ಇದನ್ನು ಆಚಾರ್ಯರು ಪಟ್ಟಿ ಮಾಡಿ ಹೇಳ್ತಾರೆ ನಮ್ಮ ಮಧ್ಯೆ. ಅಕಾರದಿಂದ ಕೃಷ್ಣನನ್ನು ಚಿಂತನೆ ಮಾಡಬೇಕಂತೆ, ಉಕಾರದಿಂದ ರಾಮದೇವರನ್ನು ಚಿಂತನೆ ಮಾಡಬೇಕಂತೆ, ಮಕಾರದಿಂದ ನರಸಿಂಹದೇವರನ್ನು ಚಿಂತನೆ ಮಾಡಬೇಕಂತೆ, ಅಕಾರದಿಂದ ಕೃಷ್ಣದೇವರ ಚಿಂತನೆ ಅಂತ. ಯಾಕೆ ಅಂತಂದ್ರೆ ಕೃಷ್ಣದೇವರ ಬಗ್ಗೆ ನಮಗೆಲ್ಲರಿಗೂ ಗೊತ್ತು, ಆದರೆ ಏನು ಗೊತ್ತಿಲ್ಲ. ಯಾಕೆ ಅಂತಂದ್ರೆ ಅದು ಗೊತ್ತಾಗುವ ವಸ್ತುವೇ ಅಲ್ಲ ಅದು. ಯಾಕಂದ್ರೆ ಶುಕಾಚಾರ್ಯರು ಕೃಷ್ಣನ ಬಗ್ಗೆ ಹೇಳ್ತಾ 12 ಸ್ಕಂದಗಳಲ್ಲಿಯೂ ಕೂಡ ಎಲ್ಲಿಯಾದರೂ ಒಂದು ಕಡೆ ಕೃಷ್ಣ ಶಬ್ದದಿಂದ ಸ್ಪರ್ಶ ಮಾಡಿದ್ದಾರೆ. ಆದರೂ ಕೃಷ್ಣನ ಕಥೆ ಹೇಳಲಿಕ್ಕಾಗಿಲ್ಲ. ತೃತೀಯ ಸ್ಕಂದದಲ್ಲಿ ಹೇಳ್ತಾರೆ, ವಿಸ್ತೃತವಾಗಿ ಉದ್ದವರ ಬಾಯಲ್ಲಿ ಹೇಳಿಸ್ತಾರೆ, ಷಷ್ಠ ಸ್ಕಂದದಲ್ಲಿ ಹೇಳಿಸ್ತಾರೆ, ಪಂಚಮ ಸ್ಕಂದದಲ್ಲಿ ಹೇಳುತ್ತಾರೆ. ಎಲ್ಲ ಕಡೆ ಕೃಷ್ಣನನ್ನು ಹೇಳಲೇಬೇಕು ಅವರಿಗೆ. ಇಷ್ಟು ಹೇಳಿದ್ರು ಕೃಷ್ಣದೇವರ ಕಥೆ ಹೇಳಲಿಕ್ಕೆ ಅಂತಲೇ ಒಂದು ಸ್ಕಂದವನ್ನು ಮೀಸಲಾತಿಯಾಗಿಟ್ಟರು. 10ನೇ ಸ್ಕಂದ, ದಶಮ ಸ್ಕಂದ ಅಂದರೆ ಕೃಷ್ಣದೇವರದ್ದು ಕಥೆ. ಅಲ್ಲಿಯೂ ಅವರಿಗೆ ಹೇಳಿ ಮುಗಿಸ್ಲಿಕ್ಕಾಗಿಲ್ಲ. 11ನೇ ಸ್ಕಂದ ಪುನಃ ತೆಕೊಂಡ್ರು. 10ನೇ ಸ್ಕಂದವನ್ನು ಕೂಡ ಅವ್ರು ಏನು ಮಾಡಿದ್ರು ಗೊತ್ತೋ, ಕೃಷ್ಣನ ಕಥೆ ಹೇಳುವಾಗ ಒಂದು ಸ್ಕಂದ ಪೂರ್ತಿ ಕೃಷ್ಣನ ಬಗ್ಗೆ ಹೇಳಲಿಕ್ಕೆ ಅಂತ, ಅದನ್ನು ಕೂಡ ತುಂಡು ಮಾಡಿದರು ಅವರು. ಪೂರ್ವಾರ್ಧ ಉತ್ತರಾರ್ಧ ಅಂತ ಮಾಡಿದರು. ಅದು ಮತ್ತೆ ಒಂದೊಂದು ಸ್ಕಂದದ ಹಾಗೆ ಇರುವಂತಹದ್ದು. ಪೂರ್ವಾರ್ಧ ಉತ್ತರಾರ್ಧ ಆದರೂ ಕೂಡ ಅದು ಒಂದೊಂದು ಸ್ಕಂದದ ಹಾಗೆ ಇರುವಂತಹದ್ದು. ಈ ಎಲಿಮೆಂಟರಿ ಶಾಲೆಯಲ್ಲಿ ಇರ್ತದೆ ನೋಡಿ, 1ನೇ ಕ್ಲಾಸ್ ಅಂತ ಇರ್ತದೆ. ಅಲ್ಲಿ ಹುಡುಗರು ಜಾಸ್ತಿ ಆದ್ರು ಏನ್ ಮಾಡ್ತಾರೆ, ಎ ಬಿ ಅಂತ ವಿಭಾಗ ಮಾಡ್ತಾರೆ. 1ನೇ ಕ್ಲಾಸನ್ನೇ ವಿಭಾಗ ಮಾಡೋದು. ಯಾಕೆ ವಿಭಾಗ ಮಾಡೋದಂದ್ರೆ ಒಂದು ಕೋಣೆಯಲ್ಲಿ ತುಂಬಿಸಿ ಹಾಕ್ಲಿಕ್ಕಾಗಲಿಲ್ಲ ಅಂತ 2 ಕೋಣೆಯಲ್ಲಿ ವಿಭಜನೆ ಮಾಡಿ ಹಾಕಿದ ಹಾಗೆ ಕೃಷ್ಣದೇವರ ಕಥೆಯನ್ನು ಹೇಳಲಿಕ್ಕೆ ದಶಮಸ್ಕಂದವನ್ನು ಪೂರ್ವಾರ್ಧ ಉತ್ತರಾರ್ಧ ಅಂತ ಹೇಳಿ ಕೃಷ್ಣನ ಕಥೆಯನ್ನು ಹೇಳಿದರು. ಅಷ್ಟು ಹೇಳಿದ ಮೇಲೆ ಶುಕಾಚಾರ್ಯರ ಹತ್ರ ಕೇಳಿದರು, ಶುಕಾಚಾರ್ಯ ಪೂರ್ವಾರ್ಧದಲ್ಲಿ ಕೃಷ್ಣನ ಕಥೆ ಹೇಳಿದಿರಿ, ಉತ್ತರಾರ್ಧದಲ್ಲಿ ಕೃಷ್ಣನ ಕಥೆ ಹೇಳಿದಿರಿ, ನೀವು ಪೂರ ಹೇಳಿ ಆಯ್ತಾ ಅಂತ ಅವರು ಹೇಳಿದರು. ಪೂರ್ವಾರ್ಧದಲ್ಲಿ ಅರ್ಧ ಕಥೆ ಹೇಳಿದೆ, ಉತ್ತರಾರ್ಧದಲ್ಲಿ ಅರ್ಧ ಕಥೆ ಹೇಳಿದೆ, ಒಟ್ಟಿಗೆ ಎಷ್ಟು ಕಥೆ ಹೇಳಿದ್ರಿ, ಎಲ್ಲ ಅರ್ಧಂಬರ್ಧ ಹೇಳಿದೆ ಅಂತ ಹೇಳಿದರು. ಯಾಕಂದ್ರೆ ಪೂರ್ತಿ ಹೇಳಲಿಕ್ಕಾಗಿಲ್ಲ. ಅರ್ಧ ಪ್ಲಸ್ ಅರ್ಧ ಅಂದ್ರೆ 1 ಅಲ್ಲ ಅವರ ಲೆಕ್ಕದಲ್ಲಿ, ಅರ್ಧಂಬರ್ಧನೇ ಅದು, ಅರ್ಧಂ. ಯಾಕೆಂದರೆ ಕೃಷ್ಣದೇವರ ವ್ಯಕ್ತಿತ್ವ ಅಂತದ್ದು. ಹಾಗಾಗಿ ಅದನ್ನು ಪೂರ್ತಿಯಾಗಿ ಹೇಳಲಿಕ್ಕಾಗುವುದಿಲ್ಲ, ಅದನ್ನು ಜೀರ್ಣಿಸಿಕೊಳ್ಳಿಕ್ಕೂ ಆಗುವುದಿಲ್ಲ. ನೀವು ಕೇಳಿ, ಇಡೀ ಕೃಷ್ಣನ ಕಥೆ ಹೇಳಿದ ಮೇಲೆ ಒಟ್ಟು ಕೃಷ್ಣನ ಕಥೆಯ ಸಾರ ಏನು ಅಂತ ಕೇಳಿ, ಚೋರ ಜಾರ ಅಷ್ಟೇ ಉಳಿದದ್ದು ಹೊರತು ಅದರ ನಂತರದ್ದು ನಮಗೇನು ಉಳಿದಿಲ್ಲ. ಯಾಕೆಂತಂದ್ರೆ ಕೃಷ್ಣನ ಕಥೆ ಅದು ಅರ್ಥ ಆಗುವ ಕಥೆ ಅಲ್ಲ, ಅದು ಪ್ರಶ್ನಾತ್ಮಕವತ್ತು, ಜ್ಞಾನಿಗಳಿಗೆ ತಿಳಿಯಲ್ಪಡತಕ್ಕಂತಹ ಕಥೆ ಅದು. ಹಾಗಾಗಿ ಕೃಷ್ಣನನ್ನು ಹೇಳುವಾಗ ಪ್ರಣವೋಪಾಸಕರು ಹೇಗೆ ಉಪಾಸನೆ ಮಾಡ್ತಾರೆ, ಆ ಅಂದರೆ ನೆಗೆಟಿವ್, ನಿಷೇಧ. ನೀನು ತಿಳ್ಕೊಂಡ ಹಾಗೆ ಇಲ್ಲದಿದ್ದ ರೂಪ ಅದು ಕೃಷ್ಣ ರೂಪ. ನೀನು ಏನು ಕೃಷ್ಣನ ಬಗ್ಗೆ ತಿಳ್ಕೊಂಡಿದ್ದಿ ಅದಲ್ಲ ಕೃಷ್ಣ, ಅದರ ಆಚೆ ಇರುವವ ಅಂತ ನಿಷೇಧಾತ್ಮಕವಾಗಿ ಕೃಷ್ಣನನ್ನು ತಿಳ್ಕೊಂಡ್ರು. ಅಂದರೆ ನಮ್ಮ ಆಚಾರ್ಯರು ಹೇಳ್ತಾರೆ, ಅಕಾರತ್ ಸರ್ವಭಾಗಾತ್ಮ ಪರಬ್ರಹ್ಮಾಭಿದಾಯಕ. ಅಂದರೆ ಎಲ್ಲ ವಾಕ್ಯಗಳ ಅರ್ಥ ಏನು ಅದನ್ನು ಅಕಾರ ಹೇಳ್ತದೆ ಅಂತ. ಅಂದರೆ ಎಲ್ಲ ಪ್ರಪಂಚದಲ್ಲಿ ಒಟ್ಟು ಸೇರಿದರೆ ಏನು ಅರ್ಥ, ಅದರ ಒಟ್ಟು ಅರ್ಥ ಅದು ಕೃಷ್ಣ ಅಂತ ನಮ್ಮ ಆಚಾರ್ಯರು ಉಪಾಸನೆ ಮಾಡುವ ಮುಖವನ್ನೇ ಹೇಳಿದ್ದಾರೆ. ಹಾಗೆ ಕೃಷ್ಣನನ್ನು ಉಪಾಸನೆ ಮಾಡುವಾಗ ಪೂರ್ಣವಾಗಿ ಉಪಾಸನೆ ಮಾಡಿ, ಬರೀ ಚೋರಾಜಾರ ಅಂತಲ್ಲ. ವ್ಯಾಸರಾಜರು ಚೆನ್ನಾಗಿ ಹೇಳ್ತಾರೆ, ಚೋರತ್ವವನ್ನು ಮಾಡಿದ ಪಾಪಗಳಿಗೆ ಹೇ ನವನೀತ ಚೋರ ಎಂದರೆ ಸಾಲದೆ, ಜಾರತ್ವವನ್ನು ಮಾಡಿದ ಪಾಪಗಳಿಗೆ ಹೇ ಗೋಪೀಜನ ಜಾರ ಅಂತ ಹೇಳಿದರೆ ಸಾಗದೆ. ಅದವರು ಹೇಳಿದ ಚಿಂತನೆ ಎಷ್ಟು ಚಿಂತನೆ ನೋಡಿ. ಕೃಷ್ಣ ಉಪಾಸಕರು ವ್ಯಾಸರಾಜರು ಆ ಕೃಷ್ಣನನ್ನು ಉಪಾಸನೆ ಮಾಡಿದ ಕ್ರಮ ಅಂದರೆ ಹಾಗೆ. ನೀವು ಕೃಷ್ಣನನ್ನು ಚೋರ ಜಾರ ಅಂತ ನಿಮಗೆ ಹೇಳಲೇಬೇಕು ಅಂದರೆ ಹೇಳಿ, ಆದರೆ ಅದು ಏನು ಅಂದರೆ ನೀವು ಎಲ್ಲಿಯಾದರೂ ಚೋರತ್ವವನ್ನು ಮಾಡಿದರೆ ಆ ಪಾಪವನ್ನು ಪರಿಹಾರ ಮಾಡಲಿಕ್ಕೆ ಕೃಷ್ಣ ನವನೀತ ಚೋರ ಅಂತ ಹೇಳಿ ಅಂತ ಹೇಳಿದರು. ಜಾರತ್ವವನ್ನು ಮಾಡಿದ ಪಾಪ ಇದ್ದರೆ ಅದನ್ನು ಪರಿಹಾರ ಮಾಡಬೇಕಾದ್ರೆ ಗೋಪೀಜನ ಜಾರ ಅಂತ ಹೇಳಿ. ಯಾಕೆಂದರೆ ಕೃಷ್ಣ ಗೋಪೀಜನ ಜಾರ ಎಲ್ಲಿಯೂ ಜಾರುವವ ಅಲ್ಲ ಅವ. ಯಾಕೆಂತಂದ್ರೆ ಅವನ ವ್ಯಕ್ತಿತ್ವನೇ ಅಂತದ್ದವನು.
ಯಾಕಂದ್ರೆ ಅನಾದಿ ಬ್ರಹ್ಮಚಾರೀಚ ಅನ್ನು ಸ್ತೋತ್ರ ಮಾಡಿದ್ದೇ ಹಾಗೆ ಪುರಾಣ ಪ್ರಪಂಚ. ಹಾಗಾಗಿ ನಾವೇನು ತಿಳ್ಕೊಂಡಿದ್ದೇವೆ ಅದನ್ನು ಮೀರಿ ನಿಂತ ಶಕ್ತಿ ಅದು ಕೃಷ್ಣ. ನೀವು ತಿಳ್ಕೊಂಡ ಹಾಗೆ ಕೃಷ್ಣ ಇಲ್ಲ, ಅವನು ನಿಷೇಧಾತ್ಮಕವಾಗಿ ವಿಲಕ್ಷಣನಾಗಿ ಇರುವವ ಕೃಷ್ಣ ಅಂತ ಪ್ರಣವದ ಅಕಾರದಿಂದ ಕೃಷ್ಣ ಪ್ರತಿಪಾದ್ಯ ಹೀಗೆ ಚಿಂತನೆ ಮಾಡಬೇಕಂತ. ಉಕಾರ ಅಂತ ಇದೆ ಪ್ರಣವದಲ್ಲಿ. ಆ ಉಕಾರದಿಂದ ಏನು ಚಿಂತನೆ ಮಾಡಬೇಕು? ರಾಮದೇವರನ್ನು ಚಿಂತನೆ ಮಾಡಬೇಕಂತೆ. ಯಾಕೆಂತಂದ್ರೆ ರಾಮದೇವರು ಊ ಅಂದರೆ ಎರಡು ಚಿಂತನೆ ಅದರಲ್ಲಿ. ಉತ್ಕೃಷ್ಟರಾದವರು ರಾಮದೇವರು ಅಂತ. ರಾಮದೇವರಲ್ಲಿ ನಿಮಗೆ ಯಾವ ದೋಷನೂ ಹೇಳಲಿಕ್ಕಾಗುವುದಿಲ್ಲ. ಕೊನೆಗೆ ರಾಮದೇವರಲ್ಲಿ ಹೇಳಲಿಕ್ಕಾಗಿಲ್ಲ, ಸೀತಾಮನ ಹತ್ರ ಹೇಳಿ ಪಾಪ ಕಟ್ಟಿಕೊಂಡ್ರಷ್ಟೇ. ಯಾಕೆ ರಾಮದೇವರ ಬಗ್ಗೆ ಏನೂ ಹೇಳಲಿಕ್ಕೆ ಸಿಗಲಿಲ್ಲ. ಅದಕ್ಕೆ ನಮ್ಮಲ್ಲಿ ಹೇಳುವುದೇ ಹಾಗೆ, ಲೌಕಿಕರು ಹೇಳುವ ಮಾತು ಹಾಗೆ, ಮರ್ಯಾದಾ ಪುರುಷೋತ್ತಮ ಅಂತ. ಅದು ಕೊನೆಯ ಸೀಮೆ. ಅದು ನಾವು ಹೇಗಿರಬೇಕು ಅಂದರೆ ಅದಕ್ಕೆ ಒಳ್ಳೆಯ ಚಿಂತನೆ ಆದರ್ಶ ಅದು ರಾಮದೇವರು. ಉತ್ಕರ್ಷ ನೀವು ಎಲ್ಲಿ ಬೇಕಾದರೂ ನೋಡಿ, ಧಾರಾಳ ರಾಮದೇವರಲ್ಲಿರುವಂತಹದ್ದು. ಉತ್ಕೃಷ್ಟವಾದ ವ್ಯಕ್ತಿತ್ವವನ್ನು ಪ್ರಪಂಚಕ್ಕೆ ತೋರಿಸಿದವರು ರಾಮದೇವರು. ಮರ್ತ್ಯಾವತಾರಸ್ತಿಯ ಮರ್ತ್ಯ ಶಿಕ್ಷಣ, ಮನುಷ್ಯರಿಗೆ ಶಿಕ್ಷಣ ಕೊಡಲಿಕ್ಕೋಸ್ಕರನೇ ಮೇಲಿನಿಂದ ಕೆಳಗೆ ಬಂದ ಹಾಗೆ ಇರತಕ್ಕ ರೂಪ ಅದು. ಹಾಗಾಗಿ ಉತ್ಕೃಷ್ಟವಾದ ರೂಪ ಅದು ರಾಮದೇವರದ್ದು. ನೀವು ಯಾವುದೇ ನೋಡಿ, ಬಾಲಕಾಂಡ ಕೆಲವರು ಹೇಳುವುದುಂಟು ಅದು ಬಾಲಕಾಂಡ ಅಂತ. ಬಾಲಕಾಂಡ ಅಂದರೆ ದುರ್ಬಲಕಾಂಡ ಅಂತ ಅಲ್ಲ. ಅದು ಬಾಲಕಾಂಡ ದುರ್ಬಲಕಾಂಡ ಅಲ್ಲ. ನೀವು ಬಾಲಕಾಂಡದಲ್ಲಿ ನೋಡಿ, ರಾಮದೇವರ ಬಲ ಎದ್ದು ಕಾಣ್ತದೆ ಹೊರತು ದೌರ್ಬಲ್ಯ ಎದ್ದು ಕಾಣುವುದಿಲ್ಲ. ಯಾವುದೇ ಒಂದು ಘಟ್ಟ ತೆಗೆದು ನೋಡಿ, ರಾಮದೇವರು ಪಾಪ ಏನೂ ಮಾತಾಡಲಿಕ್ಕೆ ಬರಲಿಲ್ಲ, ಪುಟ್ಟ ಮಗುವಾಗಿದ್ರು, ಅದೆಲ್ಲ ಹೇಳೋದೇ ಇಲ್ಲ. ಇಡೀ ಬಾಲಕಾಂಡದಲ್ಲಿ ಹೇಳುವ ಕಥೆನೇ ಹಾಗೆ. ಶಿವನ ಧನುಸ್ಸು ಮುರಿದ, ಸುಬಾಹುವನ್ನು ಬಾವು ಕತ್ತರಿಸಿ ಸಂಹರಿಸಿದ, ಮಾರೀಚನನ್ನು ಎಲ್ಲೋ ಉಪ್ಪು ಸಮುದ್ರದಲ್ಲಿ ಹಾಕಿದ, ಹೀಗೆ ಕಥೆಯನ್ನು ಹೇಳೋದು ರಾಮದೇವರು. ಅಹಲ್ಯೆಯನ್ನು ಉದ್ಧಾರ ಮಾಡಿದ, ಶಿವನ ಧನುಸ್ಸನ್ನು ಮುರಿದ. ಇದು ರಾಮದೇವರ ಕಥೆಯನ್ನು, ಬಾಲಕಾಂಡದ ಕಥೆ. ಬಲ ಅಂದರೆ ಉತ್ಕೃಷ್ಟವಾದ ವ್ಯಕ್ತಿತ್ವ ರಾಮದೇವರದ್ದು. ಎಲ್ಲಿಯೂ ಕೆಳಗಿಳಿಯುವವರಲ್ವೇ ಅಲ್ಲ. ಎಂಬುದರಿಂದ ಸರ್ವೋತ್ಕೃಷ್ಟವಾದ ರಾಮದೇವರ ಚಿಂತನೆಯನ್ನು ನಾವು ಮಾಡಬೇಕಂತೆ. ಅಂತ ರಾಮದೇವರನ್ನೇ ಹೇಳೋದು. ಎಂಬುದರಿಂದ ನರಸಿಂಹದೇವರನ್ನು ಚಿಂತನೆ ಮಾಡಬೇಕು ಅಂತ ಆಚಾರ್ಯರು ಹೇಳ್ತಾರೆ. ಯಾಕಂದ್ರೆ ನರಸಿಂಹದೇವರ ಬಗ್ಗೆ ನಮಗೆ ಗೊತ್ತಿರುವುದು ಏನು ಅಂತಂದ್ರೆ, ಭಾರೀ ಸಿಟ್ಟಿನವ ಅಂತ ಹೇಳಲಿಕ್ಕಿದ್ದಾರೆ ಅವರು ವಿಠೋಬರು. ಅವರು ಅಂದ್ರೆ ನರಸಿಂಹದೇವರು ಅಂದ್ರೆ ಭಾರೀ ಸಿಟ್ಟಿನವರು. ನಾನು ಅದನ್ನೆಲ್ಲ ಹೇಳಲಿಕ್ಕೆ ಹೋಗೋದಿಲ್ಲ. ಎಂಬುದರಿಂದ ನರಸಿಂಹದೇವರ ಪರಿಚಯ ಮಾಡಿಸಿಕೊಡ್ತಾರೆ. ಯಾಕಂದ್ರೆ ನರಸಿಂಹದೇವರು ಸಿಟ್ಟಿನವರಲ್ಲ, ಇದು ನಾವು ಚಿಂತನೆ ಮಾಡಬೇಕಾದ್ದು. ನರಸಿಂಹದೇವರನ್ನು ಹೇಳುವಾಗ ಮನ್ಯು ಸಂಗ್ರಹಂ, ನರಸಿಂಹದೇವರು ಒಳ್ಳೆಯ ಜ್ಞಾನಿಗಳು ಅಂತ. ಈಗ ಎಲಿಮೆಂಟರಿ ಮೇಸ್ಟ್ರು ಇರ್ತಾರೆ, ತುಂಬಾ ಕಿರ್ಚ್ತಾರೆ, ಗಲಾಟೆ ಮಾಡ್ತಾರೆ. ಮಕ್ಕಳು ಗಲಾಟೆ ಮಾಡಿದಾಗ ಬೆಂಚು ಬಡೀತಾರೆ, ಕುರ್ಚಿಯನ್ನು ಆಚೆ ಈಚೆ ಅಲ್ಲಾಡಿಸ್ತಾರೆ, ಕೋಲು ಅಲ್ಲಾಡಿಸ್ತಾರೆ, ಮೈಯೆಲ್ಲ ಗಡ 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 ನಡಗಿಸ್ತಾರೆ, ಕಣ್ಣು ಕೆಂಪು ಮಾಡ್ತಾರೆ. ನಮ್ಮ ಮೇಷ್ಟ್ರಿಗೆ ಕೋಪ ಬಂದಿದೆ, ಹುಡುಗರು ತಣ್ಣಗಾಗಿ ಬಿಡ್ತಾರೆ. ಅವರು ಕ್ಲಾಸ್ ರೂಮಿಂದ ಹೊರಗೆ ಬಂದಾಗ ಅವರ ಹೆಂಡತಿ ಹೇಳ್ತಾಳೆ, ಹೀಗೆ ನೀವು ಟೆನ್ಷನ್ ಮಾಡಿದರೆ BP ಜಾಸ್ತಿ ಆಗಿ ಮತ್ತೆ ಆರೋಗ್ಯ ಕೆಟ್ಟು ಹೋಗುತ್ತೆ, ನೀವು ಸುಮ್ಮನೆ ಕೊಡು ಅಂತ ಹೇಳ್ತಾರೆ. ನನಗೆ ಗೊತ್ತು ಅಂತ. ಯಾಕೆ ನನಗೆ ಸಿಟ್ಟು ಬರಲೇ ಇಲ್ಲ ಅಂತ. ಸಿಟ್ಟು ಬರಲಿಲ್ಲ ಅಂತ ಸುಮ್ಮನೆ ಕೂತ್ರೆ ಈ ಮಕ್ಕಳು ನನ್ನ ತಲೆ ಮೇಲೆ ಬಂದು ಕೂಡ್ತಾರೆ. ಹಾಗಾಗಿ ನಾನು ಏನು ಮಾಡಬೇಕು? ಸಿಟ್ಟು ಮಾಡಬಾರದು. ಸಿಟ್ಟು ಮಾಡಿದ್ರೆ ಆರೋಗ್ಯಕ್ಕೆ ಹಾಳು ಅಲ್ಲ. ಎಷ್ಟು ದಿವಸ ಸಿಟ್ಟು ಮಾಡೋದು? ಆ ಎಲಿಮೆಂಟರಿ ಮಾಸ್ಟರ್ಗೆ ಪ್ರಮೋಷನ್ ಇಲ್ವೇ ಇಲ್ಲ, ಅಲ್ಲೇ 1ನೇ ಕ್ಲಾಸಿನ ಮಕ್ಕಳಿಗೆ ಪಾಠ ಹೇಳಬೇಕು. ಪ್ರಮೋಷನ್ ಇಲ್ಲ. ನಿತ್ಯ ಹೀಗೆ ಕಿರ್ಚಿಕೊಂಡು ಗಲಾಟೆ ಮಾಡಿಕೊಂಡು ಟೆನ್ಷನ್ ಮಾಡಿಕೊಂಡು BP ಮಾಡಿಕೊಂಡು ಆಸ್ಪತ್ರೆಯಲ್ಲಿ ಬಿಡಬೇಕಷ್ಟೇ. ಅವರು ಸಂಪಾದನೆ ಮಾಡಿದ್ದೆಲ್ಲ ಅಲ್ಲಿಗೆ. ಹಾಗಾಗಿ ಟೆನ್ಷನ್ ಮಾಡೋದಿಲ್ಲ ಅವರು. ಮತ್ತೇನು, ಸುಮ್ಮನೆ ಮಕ್ಕಳನ್ನು ನಿಯಂತ್ರಣೆ ಮಾಡಲಿಕ್ಕೋಸ್ಕರ ಗಲಾಟೆ ಮಾಡಬೇಡಿ, ಕಿರ್ಚಬೇಡಿ ಅಂತ ಮೇಜು ಬಡಿಯುವುದು ಅದೆಲ್ಲ ಅಭಿನಯ ಮಾತ್ರ. ಹೊರಗಿನಿಂದ ಆಟೋಪಗಳಷ್ಟೇ ಹೊರತು ಒಳಗಿನಿಂದ ಫ್ರೆಶ್ ಇರ್ತಾರೆ. ಈ ಎಲಿಮೆಂಟರಿಗೆ ಮಾಸ್ಟರಿಗೆ ಗೊತ್ತಾದದ್ದು ನರಸಿಂಹದೇವರಿಗೆ ಗೊತ್ತಿಲ್ಲ ಅಂದ್ರೆ ದೇವರು ಹೇಗಾಗ್ತಾರ್ರಿ? ಹಾಗೆ ನರಸಿಂಹದೇವರಿಗೆ ಸಿಟ್ಟು ಇಲ್ಲ. ಮನ್ಯು ಸಂಗ್ರಹಂ ಅಂತ ಹೇಳ್ತಾರೆ. ಈ ಸಿಟ್ಟು ಬರುವುದು ಯಾವಾಗ ಹೇಳಿ? ಕೃಷ್ಣದೇವರು ಹೇಳ್ತಾರೆ, ಕಾಮಾತ್ ಕ್ರೋಧೋ ವಿಜಾಯತೆ. ತನ್ನ ಕಾಮ ಈಡೇರದಿದ್ದಾಗ ಅದು ಕ್ರೋಧವಾಗಿ ಪರಿಣಾಮ ಆಗುವುದು. ನರಸಿಂಹದೇವರಿಗೆ ಕೋಪ ಬಂತು ಅಂತ ಯಾವಾಗ ಹೇಳೋದು? ತನ್ನ ಇಚ್ಛೆ ಪೂರ್ಣ ಆಗದೆ ಹೋದಾಗ ಅಂತ. ಅವರ ಇಚ್ಛೆ ಪೂರ್ಣ ಆಗದೆ ಹೋದರೆ ದೇವರಾಣೆಗೂ ಅವರು ದೇವರಲ್ಲ. ಯಾಕೆಂದ್ರೆ ದೇವರು ಅಂದ್ರೆ ಯಾರು? ಆಪ್ತಕಾಮಸ್ಯ ಕಾಸ್ಪೃಹ. ದೇವರು ಅಂದರೆ ತನ್ನ ಇಚ್ಛೆಯನ್ನು ಈಡೇರಿಸಿಕೊಂಡವನಿಗೆ ದೇವರು ಅಂತ. ಯಾವುದರ ಆಸೆಯೂ ಯಾರಿಗಿಲ್ಲ ಅವರನ್ನು ದೇವರು ಅಂತ ಹೇಳೋದು.
ಅಂದರೆ ಪೂರ್ಣರಾದವರು, ಅವರನ್ನು ದೇವರು ಅಂತ ಹೇಳೋದು. ನರಸಿಂಹದೇವರ ಇಚ್ಛೆ ಪೂರ್ಣ ಆಗಲಿಲ್ಲ ಅಂತಂದರೆ, ಅವರ ಇಚ್ಛೆನೇ ಪೂರ್ಣ ಆಗದೆ ಹೋದರೆ ಇನ್ನೊಬ್ಬರ ಇಚ್ಛೆ ಪೂರ್ಣ ಮಾಡೋದು ಹೇಗೆ ಅವರು? ಹಾಗಾಗಿ ಅವರಿಗೆ ಕಾಮ ಇಲ್ಲವಾದ್ದರಿಂದ ಕ್ರೋಧ ಇಲ್ಲ, ನರಸಿಂಹದೇವರಿಗೆ ಕೋಪ ಇಲ್ಲವಾದ್ದರಿಂದ ಕೋಪದ ದೇವರು ಅಂತ ನೀವು ಹೇಗೆ ಹೇಳ್ತೀರಿ? ಆದ್ದರಿಂದ ಮನ್ಯು ಸಂಗ್ರಹಂ ಅಂತ ಭಾಗವತ ಹೇಳಿದ ಶಬ್ದ ಒಳ್ಳೆಯ ಶಬ್ದ. ಮನ್ಯು ಅಂದರೆ ಮನಜ್ಞಾನಿ ಎಂತ ಅರ್ಥ. ಮನ್ಯು ಅಂದರೆ ಮನ್ಯತೆ ಇತಿ ಮನ್ಯು, ಮನುತೆ ಇತಿ ಮನ್ಯು, ಅಂದರೆ ಎಲ್ಲವನ್ನು ಬಲ್ಲವರು ಅಂತ ಅರ್ಥ, ಸರ್ವಜ್ಞರು ಅಂತ ಅರ್ಥ. ಯಾರ್ಯಾರದನ್ನು ಹೇಗೆ ಹೇಗೆ ನಿಯಂತ್ರಣೆ ಮಾಡಬೇಕು ಅದನ್ನು ಚಿಂತನೆ ಮಾಡಿದವರು ಅಂತ ಅರ್ಥ. ಹಾಗಾಗಿ ನರಸಿಂಹದೇವರನ್ನು ಮನ್ಯು ಅಂತ ಹೇಳ್ತಾರೆ. ಪ್ರಣವ ಮಂತ್ರ ಅದನ್ನು ಸಂಗ್ರಹ ಮಾಡಿ ನಮಗೆ ಹೇಳಿತು. ಮ ಎಂಬ ಅಕ್ಷರದಿಂದ ಹೇಳಿತು. ಮ ಅಂತಂದರೆ ಏನದಲ್ಲಿ? ಓಂ ಎಂಬಲ್ಲಿ ಮು ಎಂಬ ಶಬ್ದದಿಂದ ನರಸಿಂಹದೇವರನ್ನು ಹೇಳಿತು. ಅಂದರೆ ಜ್ಞಾನಮಯರಾದವರು ನರಸಿಂಹದೇವರು. ಅವರು ಸಿಟ್ಟಿನವರು ಅಂತ ಪರಿಚಯ ಮಾಡಿಸಲಿಲ್ಲ ಪ್ರಣವ ಮಂತ್ರ ಜಪ ಮಾಡುವಾಗ ಅಲ್ವಾ? ಸನ್ಯಾಸಿಗಳು ಜಪ ಮಾಡುವಾಗ ಸಿಟ್ಟಿನ ನರಸಿಂಹದೇವರು, ಸಿಟ್ಟಿನ ನರಸಿಂಹದೇವರು ಅಂತಂದರೆ ಸನ್ಯಾಸನೇ ಹೋಗಿಬಿಡ್ತದೆ, ಸಿಟ್ಟು ಬಂತು ಅಂತಂದರೆ. ಹಾಗಾಗಿ ಮಾ ಅಂದರೆ ನರಸಿಂಹದೇವರು, ಅಂದರೆ ಸಿಟ್ಟು ಇಲ್ಲದಿದ್ದವರು, ಜ್ಞಾನವುಳ್ಳವರು, ಜ್ಞಾನಾತ್ಮಕರಾದವರು ಅಂತ ನರಸಿಂಹದೇವರನ್ನು ಉಪಾಸನೆ ಮಾಡಬೇಕು. ಎಷ್ಟೇ ಮನ್ಯೋ ಇತ್ಯತೋ ನಾರಸಿಂಹಂ ಅಂತ ದುಶ್ಯಾಸನನ್ನು ಸಂಹಾರ ಮಾಡುವಾಗ ಭೀಮಸೇನ ದೇವರು, ಭೀಮ ಅಂದರೆ ಜ್ಞಾನಿ ಅಂತಲೇ ಅರ್ಥ. ಅದಕ್ಕೆ ಜ್ಞಾನಿಗಳಾದ ಭೀಮಸೇನ ದೇವರು ಜ್ಞಾನಪೂರ್ವಕವಾಗಿ ಅನುಸಂಧಾನಪೂರ್ವಕವಾಗಿ ಆ ದುಶ್ಯಾಸನನ ಕರುಳು ಬಗೆದು ಅದನ್ನು ನರಸಿಂಹದೇವರಿಗೆ ಸಮರ್ಪಣೆ ಮಾಡಿದರಂತೆ. ಯುದ್ಧದ ಕಾಲದಲ್ಲಿ ನರಸಿಂಹದೇವರಿಗೆ ಸಮರ್ಪಣೆ ಮಾಡಬೇಕಾದ್ರೆ ಭೀಮಸೇನ ದೇವರಿಗೆ ಎಂಥ ಜ್ಞಾನ ಇರಬೇಕು, ಸಿಟ್ಟು ಇರಲಿಲ್ಲ ಅವರಿಗೆ. ಹಾಗಾಗಿ ಸಿಟ್ಟು ಇಲ್ಲದೇ ಇದ್ದ ಭೀಮಸೇನ ದೇವರು ಸಿಟ್ಟು ಇಲ್ಲದೇ ಇದ್ದ ನರಸಿಂಹದೇವರಿಗೆ ಇದನ್ನೆಲ್ಲ ಸಮರ್ಪಣೆ ಮಾಡಿದರು. ಜ್ಞಾನಕ್ರಿಯೆ ಇದು. ಇದು ರಾಗದ್ವೇಷದ ಪ್ರಕ್ರಿಯೆ ಅಲ್ಲ. ಜಗಳ ಅಂತಂದರೆ, ಯುದ್ಧ ಅಂತಂದರೆ, ಕುರುಕ್ಷೇತ್ರ ಅಂತಂದರೆ ಇದು ಜ್ಞಾನಮಯವಾದ ಯಜ್ಞ ಅಂತ. ಹಾಗಾಗಿ ಮಾ ಎಂಬುದರಿಂದ ಜ್ಞಾನಮಯರಾಗಿರ್ತಕ್ಕ ನರಸಿಂಹದೇವರನ್ನು ಚಿಂತನೆ ಮಾಡಿ ಅಂತ ನಮಗೆ ಎಚ್ಚರ ಕೊಟ್ಟಿದ್ದಾರೆ ಆಚಾರ್ಯರು ಪ್ರಣವ ಮಂತ್ರದಲ್ಲಿ ಅಂತ. ನಾನು ಯಾಕೆ ಇದನ್ನಿಷ್ಟೆಲ್ಲ ಹೇಳಲಿಕ್ಕೆ ಹೊರಟೆ ಅಂತಂದರೆ, ಮಹಾವಿಶೇಷೋ ಅಲ್ಲಿ ಓಕಾರಾಂತವಾಗಿ ನಿಲ್ಲಿಸಬೇಕದನ್ನು. ಮಹಾವಿಶೇಷೋ ಅಂದರೆ ನಾನು ನಿನ್ನೆ ಹೇಳಿದ್ದೆ, ನಾನು ಹೇಳುವಾಗ ರಾಯರಲ್ಲಿರ್ತಕ್ಕಂತಹ ರೂಪಗಳು ಯಾವುದು ಅಂತ ಹೇಳುವಾಗ ಹೇಳಬೇಕಾದ ಒಂದು ರೂಪವನ್ನು ಬಿಟ್ಟಿದ್ದೆ. ಅದನ್ನು ಅಪ್ಪಣಾಚಾರ್ಯ ನನಗೆ ನೆನಪಿಸಿದ್ರು, ಸ್ವಾಮಿ ರಾಮದೇವರನ್ನು ನೀವು ಹೇಳಲೇ ಇಲ್ಲ ಅಂತ. ಹಾಗಾಗಿ ರಾಮದೇವರನ್ನು ಚಿಂತನೆ ಮಾಡಬೇಕು ಈ ಶಬ್ದದಲ್ಲಿ. ವಿದ್ವಾಂಸರಿಂದ ಅಂದರೆ ಆಚಾರ್ಯರಂಥ ಮಹಾಜ್ಞಾನಿಗಳು ತಿಳಿಸಿಕೊಟ್ಟ ರೀತಿಯಲ್ಲಿ ಮಹಾವಿಶೇಷೋ ಅಂತ ನಾವು ಉಪಾಸನೆ ಮಾಡಬೇಕು. ಏನು ರಾಯರಲ್ಲಿ ಏನಿದೆ? ಮಹಾವಿಶೇಷೋ ಅಂತ ಓದಬೇಕು, ಓಕಾರಾಂತವಾದ ಶಬ್ದ. ಅಲ್ಲಿ ಮು ಎಂಬುದರಿಂದ ಜ್ಞಾನಾತ್ಮಕರಾದ ಮನ್ಯಾತ್ಮಕರಾಗಿರತಕ್ಕ ನರಸಿಂಹದೇವರನ್ನು ಚಿಂತನೆ ಮಾಡಬೇಕು. ಮಾ ಅಂದರೆ ನರಸಿಂಹದೇವರು ಅಂತ ಅರ್ಥ. ಮು ಅಂದರೆ ಪ್ರಣವದ ಮು ಎಂಬ ಅಕ್ಷರ, ಅದರ ನಂತರ ಬರತಕ್ಕ ಅಕ್ಷರ ಅಕಾರ. ಅಕಾರದಿಂದ ಗೋಪಾಲಕೃಷ್ಣ ದೇವರನ್ನು ಚಿಂತನೆ ಮಾಡಬೇಕು. ಯಾಕೆಂದರೆ ಅವರದು ಕಾವ್ಯನಾಮ. ನಾಮವನ್ನು ಹೇಳುವಾಗ ರಾಯರು ಅವರು ಗೋಪಾಲಕೃಷ್ಣನನ್ನು ಚಿಂತನೆ ಮಾಡಿದವರು. ಅವರ ಪೀಠದಲ್ಲಿಯೇ ಉಡುಪಿ ಕೃಷ್ಣ ರಾರಾಜ್ಯಮಾನನಾಗಿದ್ದಾನೆ. ಹಾಗಾಗಿ ಕೃಷ್ಣನನ್ನು ಉಪಾಸನೆ ಮಾಡುವವರು ರಾಯರು ಅಂತ. ಅವರ ಇಂದು ಎನಗೆ ಗೋವಿಂದ ನಿನ್ನಯ ಪಾದಾರವಿಂದವ ತೋರು ಅಂತ ಹೇಳುವಾಗ ಅವರ ಅಂಕಿತ ವೇಣುಗೋಪಾಲ ಕೃಷ್ಣ ಅಂತ. ಅಂದರೆ ಕೃಷ್ಣನನ್ನು ತುಂಬ ಪೂಜೆ ಮಾಡುವವರು ಅಂತ ನನಗೆ ಅನಿಸ್ತದೆ. ಅದು ವೇಣುಗೋಪಾಲ ಕೃಷ್ಣನೋ ಅಲ್ಲ ನೇಣುಗೋಪಾಲ ಕೃಷ್ಣನೋ ಅಂತ, ಎರಡೂ ಇರಬಹುದು ಅಂತ. ಯಾಕಂದ್ರೆ ನೇಣು ಹಿಡಿದ ಕೃಷ್ಣ ಅವರು ಪೀಠದಲ್ಲಿಟ್ಟು ಪೂಜೆ ಮಾಡಿದ್ದು. ಉಡುಪಿಗೆ ಹೋದಾಗ ಕೃಷ್ಣನನ್ನು ಕರ್ಕೊಂಡು ಬಂದು ತನ್ನ ಬಂಗಾರದ ಪ್ರತಿಮೆ ಮಾಡಿ ಕೃಷ್ಣನನ್ನು ಇಟ್ಟುಕೊಂಡವರು. ನೇಣು ಗೋಪಾಲ ಕೃಷ್ಣ ಅವರ ಪೀಠದಲ್ಲಿ ಇರುವುದೇ ನೇಣು ಹಿಡಿದ ಕೃಷ್ಣ ಇದ್ದಾನೆ. ಹಾಗಾಗಿ ಆ ಕೃಷ್ಣನನ್ನು ಉಪಾಸನೆ ಮಾಡುವವರು. ಅದನ್ನು ಆ ಎಂಬುದರಿಂದ ಕೃಷ್ಣನ ಚಿಂತನೆ ಮಾಡಬೇಕು. ಮಾ ಅಂತಾಯಿತು. ಹ ಎಂಬುದರಿಂದ ಹಯಗ್ರೀವ ದೇವರ ಚಿಂತನೆ ಮಾಡಬೇಕು. ಹಾಂ ಹಯಗ್ರೀವ ಎನ್ನುವ ಮಂತ್ರ ಇರುವುದೇ ಹಾಗೆ, ಅದರ ಬೀಜಾಕ್ಷರನೇ ಹ ಅಂತ. ಕೊನೆಗೆ ವಿಶೇಷೋ ಅಂತ ಇದೆ. ವಿಶೇಷೋ ಎಂಬುದರಿಂದ ಅಲ್ಲಿ ವಿಶೇಷ ಉ ಎಂಬುದರಿಂದ ಉತ್ಕೃಷ್ಟನಾದ ಸರ್ವೋತ್ಕೃಷ್ಟನಾದ ರಾಮದೇವರನ್ನು ಉಪಾಸನೆ ಮಾಡಬೇಕು. ಹೀಗೆ ರಾಯರೊಳಗೆ ಇಷ್ಟು ಜನ ಇದ್ದಾರೆ ಅಂತ. ಮಕಾರದಿಂದ ಪ್ರತಿಪಾದ್ಯನಾದ ನರಸಿಂಹದೇವರು, ಅಕಾರದಿಂದ ಪ್ರತಿಪಾದ್ಯನಾದ ಕೃಷ್ಣ, ಹಕಾರದಿಂದ ಪ್ರತಿಪಾದ್ಯನಾಗಿರತಕ್ಕಂತಹ ಹಯಗ್ರೀವ ದೇವರು. ಅಲ್ಲಿ ಆ ಅಂತ ಇದೆ. ನಾನು ನಿನ್ನೆ ಹೇಳಿದ್ದೆ ಅದನ್ನು. ಆ ಅಂದರೆ ವೇದವ್ಯಾಸದೇವರು ಅಂತ ಅದನ್ನು ಕೋಶ ಹೇಳಿದ್ದೆ, ಆಚಾರ್ಯರು ಉದಾಹರಿಸಿದ್ದು. ಆ ಅಂದರೆ ವೇದವ್ಯಾಸದೇವರು. ವಿಶೇಷೋ ಎಂಬುದರಿಂದ ರಾಮದೇವರನ್ನು,
ಊ ಎಂಬುದರಿಂದ ರಾಮದೇವರನ್ನು. ಅವರಿಗೊಂದು ವಿಶೇಷ ಅಂತ ಒಂದು ವಿಶೇಷಣವನ್ನು ಕೊಟ್ಟಿದ್ದಾರೆ. ಅದಕ್ಕೊಂದು ಕಾರಣ ಉಂಟು. ಅದೊಂದು ಹೇಳಲೇಬೇಕಾದ ವಿಶೇಷಣ, ರಾಮಾಯಣವನ್ನು ನೆನಪಿಸುವಂತಹದ್ದು. ಹಾಗಾಗಿ ವಿಶೇಷೋ ಅಂತ ಹೇಳಿ ವಿದ್ವತ್ ಪರಿಜ್ಞೇಯವಾದ ಮಹಾವಿಶೇಷೋ, ಆ ವಿಶೇಷ ಏನು ಅಂತಂದ್ರೆ ಸಾಯಂಕಾಲ ಹೇಳ್ತೇನೆ. ವಿದ್ವತ್ ಪರಿಜ್ಞೇಯವಾದ ಮಹಾವಿಶೇಷೋ ಅಂತ ಓಕಾರಾಂತವಾಗಿ ವಿಶೇಷ ಊ ಅಂದ್ರೆ ಉತ್ಕೃಷ್ಟನಾದ ರಾಮದೇವರು ಅಂತ ಅರ್ಥ. ಹಾಗಾಗಿ ವಿದ್ವತ್ ಪರಿಜ್ಞೇಯ ಮಹಾವಿಶೇಷೌಶ್ಚ ಅಸೌ ವಾಗ್ವೈಖರಿ ನಿರ್ಜಿತ ಭವ್ಯಶೇಷ ಅಂತ ನಾವು ವಿಗ್ರಹ ಮಾಡಿದರೆ ರಾಯರಲ್ಲಿ ಇರತಕ್ಕಂತಹ ಎಲ್ಲ ಭಗವದ್ ರೂಪಗಳು, 5 ಭಗವದ್ ರೂಪಗಳ ಚಿಂತನೆ ನಾವು ಮಾಡಲಿಕ್ಕಾಗತ್ತೆ. ಹಾಗೆ ಚಿಂತನೆ ಮಾಡೋಣ ಅಂತ ಹೇಳ್ತಾ ಪ್ರವಚನವನ್ನು ಕೃಷ್ಣ